ನಮಸ್ಕಾರ ಎಲ್ಲರಿಗೂ. ನಾನಿವತ್ತೇನು ಯಾತೆ ರೆಸಿಪಿ ಅಂತ ತೋರ್ಸೋಕೆ ಬಂದಲ್ಲ, ಸುಮ್ಮನೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅತ್ತ. ಇನ್ನೇನು ಎಲ್ಲರೂ ಹತ್ತ ಉಂಡು ಪಂಡು ಕುಂತಿರ್ತ್ರ, ಹಂಗೆ ಮಾತಾಡ್ಸ್ದಂಗೂ ಆಗುತ್ತೆ, ನಮ್ಮ ಮನೆಗೆ ಏನು ಅಡುಗೆ ಅಂತ ಹೇಳ್ದಂಗೆ ಆಗುತ್ತೆ ಅಂತ ಬಂದಿದ್ದು. ಇವತ್ತು ನಮ್ಮ ಮನೆಗೆ ಮುದ್ದೆ, ಅದೇ ಓಟ್ಸ್ ಹಾಕಿ ಮುದ್ದೆ ಮಾಡಿರೋದು ಮುದ್ದೆ. ಆಮೇಲಿಂದ ಇದು ಸಾರು, ಏನು ಸಾರು ಅಂತಂದರೆ ಒಂದು 4 ಅಲಸಂದೆ ಕಾಳು, ಒಂದು 4 ಹೆಸ್ರು ಕಾಳು, ಒಂದು 4 ತೊಗರಿ ಒಡಕ್ಲು ಹಾಕಿ ಸಾರು ಮಾಡಿರೋದು. ಹಂಗೆ ಹಿಂಗಿರಲಿ ಹೋಗಿರುತ್ತೆ ಸಾರಂತೂ, ಹಂಗೆ ಬೆಣ್ಣೆ ಕಡ್ಕೊಂಡು ತಿನ್ನಂಗಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವೇನಾದ್ರು ಒಂದು ಸತಿ ನಿಮ್ಗೆ ಇಷ್ಟಿತ್ತು ಅಂದರೆ ಮಾಡಿರಿ. ಹಸೆ ಖಾರದ ಸಾರು ನೀವು ಆಗಲೇ ರೆಸಿಪಿ ಹಾಕಿದ್ದೀನಿ ಒಂದು ಯಾವುದೋ ಒಂದಕ್ಕೆ, ಅದೇ ಖಾರ ಹರಿದು ಇದು ಮಾಡಿಬಿಟ್ರಂತ ಹಂಗೆ ಹಿಂಗಿರಲ್ಲ, ಅನ್ನಕ್ಕೂ ಮುದ್ದಿಗೂ ಚೆನ್ನಾಗಿರುತ್ತೆ. ಆಮೇಲೆ ನೀನು ಅನಾಡಿ ಒಂದು ಅಂಡೆ ಸಾರು ಮಾಡಿದೆಯಲ್ಲ, ಒಳ್ಳೆ ಪರವಿ ಮಾಡ್ದಂಗೆ ಅಂತ ಅಂದ್ಕೊಬಿಟ್ರೆ ಅದು ಇವತ್ತಿಗೆ ನಾಳಿಕೆ ಆಗ್ಬೇಕು, 2 ದಿನಕ್ಕೆ. ಆಗಲೆಲ್ಲ ಯಾರು ಮಾಡ್ತಾರೆ ಅಂತೇಳಿ ನಾವು ಒಂದೇ ಸತಿ ಮಾಡಿಬಿಡ್ತೀನಿ ಸಾರು ಮಾಡಿಬಿಟ್ರೆ. ಹಂಗಾಗಿ ಒಂಚೂರು ಜಾಸ್ತಿ ಮಾಡಿದ್ದೀವಿ ಅಷ್ಟೇ. ಬ್ಯಾಚುಲರ್ಸ್ ಅಲ್ಲ, ಮತ್ತು ಎಲ್ಲಿ ಎದ್ದಾಗ ಒಂದು ಸತಿ, ಮಧ್ಯಾಹ್ನಕ್ಕೆ ಒಂದು ಸತಿ, ಬೈಗಿನಕ್ಕೆ ಒಂದು ಸತಿ ಅಂತ ಮಾಡ್ಕೊಳಕ್ಕಾಗತ್ತಲ್ಲ. ಹಂಗಾಗಿ ಇರಲಿ ಬಿಡಿ, ಹಂಗಾತು ಕತೆ. ಇನ್ನೇನು ಏನು ಮಾತಾಡೋಣಪ್ಪ ಅಂತ ಬಂದೆ ಅಂತಂದರೆ, ನೋಡಿರಿ, ಕಾಲ ಅನ್ನೋದು ಹಿಂಗೆ ಇರಲ್ಲ ಅಲ್ಲ. ಇವತ್ತಿದ್ದಂಗೆ ನಾಳೆಕ್ಕಿರಲ್ಲ, ನಾಳೆಕ್ಕಿದ್ದಂಗೆ ನಾಡ್ದಿರಲ್ಲ, ಒಟ್ಟು ಅದು ಯಾವಾಗಲೂ ಬದಲಾಗ್ತಿರುತ್ತೆ. ಇವತ್ತು ಏನಪ್ಪ ಅಂತಂದರೆ ನೋಡಿರಿ, ಒಂದು ಕಾಲಕ್ಕೆ ರಾಗಿ ಮುದ್ದೆ ಅಂತಂದರೆ, ರಾಗಿ ಮುದ್ದೆ ತಿಂದರೆ ಬಡವರು. ಅವಕ್ಕೆ ಬರೀ ಚಟ್ನಿ ಮುದ್ದೆ ತಿಂದವಲ್ಲ ಅವುಗಳ ಮನೆಗೇನು ಮೊಳಕೆ ಹುಳ್ಳಿಕಾಳು ಸಾರು ಮುದ್ದೆ ಬಿಟ್ಟು ಏನು ಗತಿ. ಅವು ನೆಲ್ಲಕ್ಕಿ ಕಾಣಬೇಕು ಅಂದರೆ ವಾರ ಬರಬೇಕು ಅಂತ ಅನ್ನೋರು. ಹಂಗೆ ಅಂದರೆ ಅನ್ನ ಅಂತಂದರೆ ಹಬ್ಬಬ್ಬ ಅನ್ನಂಗಿತ್ತು. ಎಲ್ಲರ ಮನೆಗೂ ಮುದ್ದೆ ಮಾಡೋರು, ಮುದ್ದೆ ತಿನ್ನೋರು ಬಡವರು ಅನ್ನಂಗಿತ್ತು. ಈಗ ಎಲ್ಲರ ಮನೆಗೂ ಮುದ್ದೆಗಳು ಮಾಡ್ಕೊಂಡು ತಿಂತಾರೆ. ಮುದ್ದಿಲ್ಲ ಅಂತಂದರೆ ಮುದ್ದಿಲ್ಲದ ಮನೆಗೆ ಸದ್ದೇ ಇಲ್ಲ ಅನ್ನಂಗೆ ಆಗುತ್ತೆ. ಎಲ್ಲರ ಮನೆಗೂ ಮುದ್ದೆದೇ ಸದ್ದು, ಎಲ್ಲರೂ ಮುದ್ದೆ ತಿಂತಾರೆ. ಈಗ ಅನ್ನ ಅಂತ ಯಾರು ಮುಟ್ಟೋದೇ ಇಲ್ಲ. ಅವಾಗ ಅನ್ನ ಅಂತಂದರೆ ಬಂಗ, ಅಯ್ಯೋ ಇದಕ್ಕೆ ನೆಲ್ಲೆ ಎಳಿಬೇಕು ಅಂತ ಬೈಯರು. ಮುದ್ದೆನೇ ಯಾರು ತಿಂತಿರಲಿಲ್ಲ. ನಮ್ಮ ಒಳಗೊಂಡು ನಾವು ಮುದ್ದೆ ಅಕ್ಕಿರ ಮುದ್ದೆ ತಿನ್ನಲ್ಲಮ್ಮ ಅಂತ ಅಳ್ತಿದ್ವಿ. ಅವು ಅಮ್ಮಗಳು ಆ ಕಡೆ ಈ ಕಡೆ ಹೋದಾಗ ಮೊಸರು ಬಕೆಟ್ನಾಗ ಇಳೆ ಬಿಡ್ತಿದ್ವಿ. ಅವು ಹೋಗಿ ಎಮ್ಮಿಗೋ ಹಸಿಗೆ ಇಟ್ಟಾಗ ಅವು ನಮಗಿಂತ ಸೋಕಿದವು. ಅವು ಬರೀ ಮ್ಯಾಗಳು ಮೊಸರೆ ಕುಡಿದು ಮುದ್ದೆ ಹಂಗೆ ಉಳಿಸಿರವು. ಅವಕ್ಕೂ ಮುದ್ದೆ ತಿಂತಿರ್ಲಿಲ್ಲ ಒಂದೊಂದ್ಸತಿ ಗ್ರಾಚರ್ ಕೆಟ್ಟಾಗ. ಇವು ದಬ ಬಂದು ಏರವು. ಅವು ಕಟ್ಟಿರೋ ಮುದ್ದೆ ಹಂಗೆ ಇದ್ದಾವೆ. ಈ ಮನೆ ಅನ್ಕ ಮುದ್ದೆ ತಿನ್ನಲ್ಲ ಏನಿಲ್ಲ, ಏನು ಸೊಕ್ಕು ಬಂದಿದ್ದತಿ ಇವಕ್ಕೆ ಅಂತೇಳಿ ಉಗಿಸ್ಕೊಂತಿದ್ವಿ ನಾವು, ಮುದ್ದೆ ತಿಂತಿರಲಿಲ್ಲ ಅಂಥೇಳಿ. ಅದು ಇವಾಗ ಮುದ್ದೆ ಸಿಕ್ಕರೆ ಈ ಕಣ್ಣಿಗೆ ಹೊತ್ಕೊಂಡು ತಿಂತೀವಿ ಮುದ್ದೆ ಅಂತೇಳಿ. ಆವಾಗ ಮುದ್ದಿಗೆ ಬೆಲೆ ಇರಲಿಲ್ಲ, ಇವಾಗ ಮುದ್ದಿಗೆ ಬೆಲೆ ಐತಿ. ಇವಾಗ ಅನ್ನ ತಿಂದರೆ ಕಡಿಮೆ, ಅನ್ನ ಬೇಡಪ್ಪ ಬರೀ ಮುದ್ದೆ ಸಾಕು ಅನ್ನಂಗೈತೆ. ಹಂಗಾಗಿ ಯಾವುದನ್ನು ಕೀಳಾಗಿ ಕಾಣಬಾರ್ದು ನಾವು. ಇವತ್ತು ಬೆಲೆ ಇರೋದಕ್ಕೆ ನಾಳೆ ಬೆಲೆ ಹೋಗ್ಬೋದು, ಇವತ್ತು ಬೆಲೆ ಇಲ್ಲದಕ್ಕೆ ನಾಳೆ ಬೆಲೆ ಬರ್ಬೋದು. ಹಂಗಾಗಿ ಯಾವುದನ್ನು ಕೂಡ ಅಲ್ಲಿಗೆ ಎಳಿಬಾರ್ದು. ಅದು ಆಯಾ ಕಾಲಮಾನಕ್ಕೆ ತಕ್ಕಂತೆ ಅದ್ರ ಬೆಲೆ ಇದ್ದೇ ಇರುತ್ತೆ. ಅದ್ರ ಬೆಲೆ ತಿಳಿಬೇಕಾದಂಥ ಸಂದರ್ಭದಾಗೆ, ತಿಳಿಸ್ಬೇಕಾದ ಸಂದರ್ಭದಾಗೆ ತಿಳ್ಕೊಂತೀವಿ. ಕಾಲ ತಿಳಿಸುತ್ತೆ. ಹಂಗಾಗಿ ಮನುಷ್ಯನ್ನೇ ಆಗಲಿ ಯಾವುದನ್ನೇ ಆಗಲಿ ಯಾವತ್ತೂ ಅಲ್ಲಿಗೆ ಎಳಿಬಾರ್ದು. ಹಿಂಗೆ ಇರೋದಿಲ್ಲ. ರೊಟ್ಟಿ ತಿರುವಾಗ್ದಂಗೆ ಇತ್ತಿಂದ ಇತ್ತ ತಿರುವಾಕ್ಲೇಬೇಕು. ಹಂಗಾಗಿ ಮನುಷ್ಯ ಯಾವುದೇ ಕಷ್ಟನೇ ಬರಲಿ ಸುಖನೇ ಬರಲಿ, ಹೆಂಗ ಬಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೇಳಿ ಅದನ್ನ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಇನ್ನೇನು ಮುದ್ದೆ ತಿಂದು ಅದ್ರ ಮೇಲೆ ಒಂದು ನಗ್ಗು ಕನ್ನ ತಿಂದು ಒಂದು ತಟ್ಟು ಮಜ್ಜಿಗೆ ಕುಡ್ದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ, ದಿಪ್ಪಾಗಲ್ಲ ಹೊಟ್ಟೆ. ಹಂಗಾಗಿ ಊಟ ಮಾಡಿದ ಮೇಲೆ ಒಂದು ಗಿಂಡಿನ ಒಂದು ಕಪ್ಪು ಮಜ್ಜಿಗೆ ಕುಡೀರಿ. ಸರಿ ಆಯ್ತು, ಮುಂದಿನ ನೋಡೋದು ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.